ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದ್ರೆ ಹೊಸ ವರ್ಷಕ್ಕೆ ಆವತ್ತಿನ ದಿನ ದೇವಸ್ಥಾನಕ್ಕೆ ಹೋಗ್ಬೇಕು, ಮನೆ ದೇವ್ರಿಗೆ ಹೋಗಿ ಬರಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ವಿ. ಇಬ್ಬರು ತಮ್ಮಂದಿರು, ನಾನು ತಂಗಿ. ನಮ್ಮ ಮನೆ ದೇವರು ಕಲ್ಕೆರೆ ಮಡಿವಾಳೇಶ್ವರ. ನಮ್ಮೂರಿಂದ 10 ಕಿಲೋಮೀಟ್ರ್ ಆಗುತ್ತೆ, ಕಡ್ಕೊಳ ಮಡಿವಾಳೇಶ್ವರ ಅಂಥೇಳಿ. ಇಬ್ಬರು ಮಡಿವಾಳೇಶ್ವರನ ಅಲ್ಲ, ಅಲ್ಲಿ ದೂರ ಹೋಗೋದಕ್ಕಂತೂ ಆಗಲ್ಲ. ಅದಕ್ಕೆ ಇಲ್ಲೇ ಹತ್ತಿರದಲ್ಲಿ ಹೋಗಿ ಬರೋಣ ಬರಪ್ಪ, ಇವತ್ತು ಹೊಸ ವರ್ಷನ ಐತಿ, ದೇವರ ಆಶೀರ್ವಾದ ತೊಗೊಂಬರೋನು ಅಂತ ಹೇಳಿ ಬಂದ್ವಿ. ಇವತ್ತು ನಾವು ಬಂದದಕ್ಕೂ ಮುತ್ಯಾರಿದ್ರು. ಮುತ್ಯಾರಿಗೆ ಭೇಟಿ ಮಾಡಿಕೊಂಡು ಅವ್ರ ಆಶೀರ್ವಾದ ತೊಗೊಂಡು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಬಂದ್ವಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ದೇವಸ್ಥಾನ ಇಲ್ಲ, ಅಲ್ಲೇ ಊರಲ್ಲಿ ಬಿಟ್ಟಿದ್ದೀವಿ. ಅವರು ಸ್ಕೂಲ್ ಬರೋರು ಹ್ಯಾಪಿ ನ್ಯೂ ಇಯರ್ ಅದ, ಚಾಕ್ಲೇಟ್ ತೊಗೊಂಡು ಸ್ಕೂಲ್ ಬರೋರು ಹ್ಯಾಪಿ ನ್ಯೂ ಇಯರ್ ಒಂದು ನಿಮಿಷ ಇರು. ಮಡಿವಾಳೇಶ್ವರ ನೋಡಮ್ಮ. ಹಲೋ, ವಿಶ್ ದ ಸೇಮ್. ನಿನಗೂ ಕೂಡ ಹೊಸ ವರ್ಷದ ಶುಭಾಶಯ. ನಾಷ್ಟ ಆಗೈತಮ್ಮ, ಮಾಡಿಕೊಂಡೇ ಬಂದಿದ್ದೇವೆ. ನಿಮ್ಮದು ಆಗೈತಲ್ಲ? ಏನು ಮಾಡಿದ್ರಿ ಟಿಫಿನ್? ಓ, ನಿಮ್ದು ಇಡ್ಲಿ, ನಮ್ಮದು ಪಡ್ಡು. ಬನ್ನಿ ಮರ. ಇನ್ನೊಂದು ಹೆಸರು ಐತಿ ಇದಕ್ಕೆ, ಗೊತ್ತಿಲ್ಲ. ಈಗ ವೀರೇಶ್ 2 ಥರ ಬನ್ನಿ ಐತಿ ನೋಡಿದ್ರಾಗೆ. ಒಂದು ಬೆಳ್ಳಿ, ಒಂದು ಇದು ಹೂವಿಂದ ಅಂತೀನಿ. ಹೌದಲ್ಲ? ಇದು ಹೂವು. ಬನ್ನಿ ಗಿಡಕ್ಕೆ ಹೂವಿನ ಬಳ್ಳಿ. ಬನ್ನಿ ಹಬ್ಬದಾಗ ಎಷ್ಟು ದಿನ ಪೂಜೆ ಬಂದಿರ್ತಾವೆ ಅಷ್ಟು ದಿನ ನಶನಾಗೆ ಬಂದು ಪೂಜೆ ಮಾಡ್ಕೊಂಡು 5 ಗಂಟೆ ಎದ್ದು ಬಂದು ಪೂಜೆ ಮಾಡ್ತಾರೆ. ಬೆಳಗಿನ ಜಾವ ಮಾಡ್ಬೇಕಂತ, ಪೂಜೆ ಮಾಡ್ಬೇಕಂತ ಬನ್ನಿ ಮರಕ್ಕೆ. ಹೌದು, ನಶನಾಗೆ ಅದು ಪೂಜೆ ಮಾಡ್ಬೇಕು. 2 ಪೂಜಾರೇ ಮಾಡ್ಬೇಕಂತ. ಒಂದು ಫೋಟೋ ಇಲ್ಲೇ ಎಲ್ಲ ಕಸ ಮುಸ್ರಿ ಮಾಡ್ಕೊಂಡಿರ್ತೇನೆ ನೀನು. ಹೌದಾ? ಯಾವ ಊರ್ಲಿಂದ ಬಂದು? ಗ್ವಾಲಿಗೆರೆಯಾರ? ಸಾವಕಾಶ ಜಾರ್ತಾವ.
ನೀ ತಡೀರ ಶಾಕಿನ ಕೊಡ್ತಾಳ. ಓಕೆ ಸ್ನೇಹಿತರೆ, ನೋಡಿರಿ ಬೆಕ್ಕಿಗೆ ಮೊಸರು ಹಾಕಿದ್ರು ಒಂದು ಪ್ಲೇಟ್ನಲ್ಲಿ. ನೋಡಿರಿ ಬೆಕ್ಕು ಮೊಸರು ಕುಡಿತಾ ಇತ್ತು. ಮಠ ರೀ ಇದು, ನಮ್ಗೆ ಊಟಕ್ಕೆ ಕರೆದು ಪ್ರಸಾದ ತೊಗೊಬರ್ರಿ ಅಂತ ಕರೆದ್ರು. ಹೀಗಾಗಿ ತಮ್ಮಂದಿರು ತಂಗಿ ಮತ್ತು ನಾವು ಕುಂತಿದ್ದೆ. ನೋಡಿರಿ ಕಜ್ಜ ಇತ್ತು. ಕಜ್ಜ ಅಂದ್ರೆ ರೊಟ್ಟಿ ಬಂದಿಗೆ ಪಲ್ಯ ಸಾಂಬಾರು ಕೊಟ್ಟರು ಊಟಕ್ಕೆ. ಮತ್ತು ಅನ್ನ ಸಾಂಬಾರು ಊಟ ಮಾಡಿ ಬಂದ್ವಿ. ನೋಡಿರಿ ಯಾರೇ ಹೋದ್ರೂ ವಾಪಸ್ ಬರೋಂಗಿಲ್ಲ. ಅಲ್ಲಿ ಅನ್ನ ಪ್ರಸಾದ ತೊಗೊಂಡು ಅವ್ರ ಕೈಲಿ ಆದಷ್ಟು ಅಲ್ಲಿ ದೇಣಿಗೆ ಕೊಟ್ಟು ಬರ್ಬೋದು. ಭಾಳ ಚಲೋ ಅದ ರೀ. ನಾವು ಈಗೊಂದು ಸಾರಿ ಹಿಂದೆ ಹೋಗಿದ್ನಲ್ಲ ರೀ, ಆ ವಿಡಿಯೋದು ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಆವಾಗೂ ಕೂಡ ಮಾತು ಬರದೇ ಇರೋರು ಒಬ್ಬರು ಭಾಳ ಹಚ್ಕೊತಾರೆ, ಭಾಳ ಇದು ಮಾಡ್ತಾರೆ. ಅವರು ಕೂಡ ಭೇಟಿ ಆದರು. ಅವರು ಎಲ್ಲ ಅವರೇ ಊಟಕ್ಕೆ ಬಡಿಸಿದ್ರು ಕೂಡ. ಮೊದಲು ಒಂದು ಹುಡುಗಿ ಬಡಿಸಿತ್ತು. ಇವರೆಲ್ಲ ಮಠದಲ್ಲಿ ಎಲ್ಲ ಭಕ್ತರು ಸೇವೆ ಮಾಡೋಕ್ಕೆ ಬಂದರು. ನೋಡಿರಿ ಯಾರು ಆ ಊರಿನವರೆಲ್ಲ ಎಲ್ಲರೂ ಬೇಲೂರವರು. ಒಬ್ಬೊಬ್ಬರು ಬರ್ತಾರೆ ಒಂದಿಷ್ಟು ದಿನ ಅಂಥೇಳಿ ಅಪ್ಪನ ಸೇವೆ ಮಾಡ್ತಾರೆ, ಸೇವೆ ಮಾಡಿ ಹೋಗ್ತಾರೆ. ಇವರೇ ನೋಡಿರಿ, ಇವರಿಗೆ ಮಾತು ಬರಲ್ಲ ಸ್ನೇಹಿತರೆ, ಆದರೂ ಭಾಳ ಚಂದ ಹತ್ಕೊತಾರೆ, ಭಾಳ ಚಂದ ಮಾತಾಡ್ತಾರೆ. ಯಾವಾಗ ಬಂದ್ರಿ, ಈಗ ಬಂದರೆ ಅಪ್ಪವ್ರಿಗೆ ಭೇಟಿ ಆಗೋಕೆ ಬಂದ್ರೆ ಅಂತ ಹೇಗೆ ಅಂತಾರೆ. ಅವ್ರ ಭಾಷೆಯಲ್ಲೇನು ಮಾತಾಡ್ತಾರೆ, ನಾವು ಕೂಡ ಅವ್ರ ಭಾಷೆಯಲ್ಲೇ ಮಾತಾಡಿದ್ರೆ ಅರ್ಥ ಮಾಡ್ಕೊತಾರೆ. ಅವರಿಂದ ಬಂದ್ರೆ ಮತ್ತೆ ಕಿವಿ ಕೇಳಂಗೆ ಕಾಣಲ್ಲ, ಕಾಣಲ್ರಿ. ನೀವು ಯಾವರಿಂದ ಬಂದ್ರಿ? ಕೋಣಸಿರ್ಸ್ಕೊಂಡು. ಹೌದ್ರಿ? ಹಾಂ, ನಮ್ದು ಯೂಟ್ಯೂಬ್ ಚಾನಲ್ ಐತ್ರಿ. ಹ್ಞೂ ರೀ, ವರ್ಕ್ ಮಾಡ್ತೀವಿ, ಸ್ಕೂಲ್ ಟೀಚರ್, ಪ್ರೈಮರಿ ರೀ. ಓಕೆ. ಹೌದ್ರಿ? ಎಲ್ಲ ವಿಡಿಯೋ ತೊಗೊಂಡೇನಿ ರೀ. ಈಗ ಒಂದು ಸತಿ ಬಂದಿದ್ದೇನೆ ರೀ, ಮುತ್ಯಾರ ಸಿಕ್ಕಿದ್ದಿಲ್ಲ ರೀ, ಅದಕ್ಕೆ ಇವಾಗ ಬಂದು ಮತ್ತೆ ಸ್ವಲ್ಪ ಮುತ್ಯಾರದೆಲ್ಲ ವಿಡಿಯೋ ತೊಗೊಂಡು. ಹಾಂ, ಎಲ್ಲಿ ಹೇಳ್ರಿ, ಇನ್ನೊಂದು ಸರಿ ಈ ಕಡೆ ಬರ್ರಿ, ಅಂತ ಕ್ಲಿಯರ್ ಬರುತ್ತೆ ರೀ. ಹೇಳ್ರಿ. ಚಿಂತಾಮಣಿ ಮುತ್ತರ ಅನುಷ್ಠಾನ ಕೂತಾರ. ಹೌದ್ರಿ? 6 ತಿಂಗಳ 11 ದಿನ ರೀ. ಆಗಲೇ 5 ತಿಂಗಳು ಮುಕ್ತಾಯ ಆಯ್ತು ರೀ. 6 ತಿಂಗಳು 11 ದಿನ ಅನುಷ್ಠಾನ ಕೂತಾರ. ಓಹೋ. ಕಠೋರ ಉಪವಾಸ ಸತ್ಯಾಗ್ರಹ. ಸುಮ್ಮನೆ ಒಂದು ಕಪ್ ಹಾಲು ಹೇಳಿ ಅದಕ್ಕೆಲ್ಲ ನಮ್ಮ ಊರಿಗೆ ನಮ್ಮಲ್ಲಿ ಸ್ವಲ್ಪ ಬಂದು ಮಾಡೋದು. ಈಗ 18ನೇ ತಾರೀಕು ಪೂರ್ಣ ಚಾಲು, 11 ತಾರೀಕಿಂದ 29 ತನಕ. ಅವತ್ತು ಕಾಶಿ ಜಗದ್ಗುರುಗಳು ಬರ್ತಾರೆ ರೀ ಆ ಫಂಕ್ಷನ್ಗೆ. 30ನೇ ತಾರೀಕು ಅನುಷ್ಠಾನ ಮುಕ್ತಾಯ ಸಮಾರಂಭ ಅದ ರೀ. ಅದಕ್ಕೆ ನೀವು ಸ್ವಲ್ಪ ಅರ್ಥವಾಗಿ ಚಲೋ ಆಗ್ತದೆ. ಓಕೆ, ಬರೋಣ. ಕೋಣಸಿರ್ಸಿಗಲ್ರಿ? ನಮ್ದು ಅಳಗೊಂಡಿಗೇರಿ. ನಮ್ದು ಗಂಡ ಮನೆ ಅಳಗೊಂಡಿಗೇರಿ. ನಾವು ಇರೋದಿಲ್ಲ, ಇರಂಗಲ್ರಿ. ಹಾಂ, ನಮ್ದೇ. ಬರೋಣಲ್ರಿ, ಬರೋಣ. ಹಾಂ ರೀ. ಓಕೆ, ಥ್ಯಾಂಕ್ ಯು ರೀ. ಹುಂಚಿಕಾಯಿ ಹುಂಚಿಕಾಯಿ ಕಾಡ್ತಾವ ಸ್ನೇಹಿತರೆ, ನೋಡ್ರಿ ಹುಂಚಿಕಾಯಿ. ಕೈಗೆ ನಿಲ್ಕಲ್ಲ, ಮಕ್ಕಳಿಗೆ ಹುಂಚಿಕಾಯಿ.
ಹ್ಞೂ ನಮ್ಮ ಮನೆಗೆ ಗೊತ್ತು ನೋಡಿ ಈ ಮುತ್ಯಾಗ ಹ್ಞೂ ಪಟ್ಟಿಗೆ ಅದಕ್ಕೆ ಬಂದರು ಇವ್ರು ಓದ್ತಾರಲ್ಲಿ ಪಟ್ಟಿಗೆ ಸಣ್ಣದವರು ಇವರು ಓದ್ತಾರ ನಮ್ಮ ಮನೆ ಸಂಧ್ಯಾಗೆ ಗೊತ್ತು ನೋಡಿ ಹ್ಞೂ